ಟಿಬಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ನದಿ ಪಾತ್ರದ ಹಳ್ಳಿಗಳಿಗೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಭೇಟಿಯನ್ನು ಕೊಟ್ಟು ಜಮೀನುಗಳಿಗೆ ನೀರು ನುಗ್ಗಿದ ಪ್ರದೇಶಗಳಿಗೆ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಉಳೇನೂರು, ಬೆನ್ನೂರು, ಜಮಾಪುರ ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಸುತ್ತಮುತ್ತ ಗ್ರಾಮಗಳಲ್ಲಿ ತೊಂದರೆ ಉಂಟಾಗಿದೆ. ಅಲ್ಲಿಗೆ ಇವರು ಹೋಗಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಶಿವರಾಜ್ ತಂಗಡಗಿ ಸಚಿವರು, ಅಧಿಕಾರಿಗಳು, ಕಾರ್ಯಕರ್ತರ ಜೊತೆಗೂಡಿ ಸಮಸ್ಯೆಯನ್ನು ಸಚಿವರು ಆಲಿಸಿದ್ದಾರೆ. ಜಮೀನಿಗೆ ನೀರು ನುಗ್ಗಿದ್ರಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಜಲಾಶಯದಿಂದ 2 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿದ್ರಿಂದ ಪ್ರವಾಹ ಭೀತಿ ಕೂಡ ಎದುರಾಗಿದೆ. ತುಂಗಭದ್ರಾ ಜಲಾಶಯದಿಂದ ಸಾಕಷ್ಟು ನೀರನ್ನು ಬಿಡುಗಡೆ ಮಾಡಿರುವಂಥ ಕಾರಣಕ್ಕಾಗಿ ನದಿಯಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗಿದೆ. ಹಾಗೆಯೇ ನದಿ ತೀರದ ಒಂದಷ್ಟು ಗ್ರಾಮಗಳು ಕೂಡ ಜಲಾವೃತ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಮೀನುಗಳಿಗೆ ನೀರು ನುಗ್ಗಿದೆ, ಕೃಷಿ ಭೂಮಿ ಜಲಾವೃತ ಆಗಿದೆ. ಹೀಗಾಗಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇರಬಹುದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಕೊಪ್ಪಳ ಜಿಲ್ಲೆಯ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಟಿಬಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಯಾವೆಲ್ಲ ಪ್ರದೇಶಗಳು ಈಗ ಜಲಾವೃತ ಆಗಿದೆ? ಸಚಿವರು ಎಲ್ಲೆಲ್ಲ ಭೇಟಿಯನ್ನು ಕೊಟ್ಟರು? ಹೌದು ಸಂಪತ್, ಏನಂತಂದ್ರೆ ಕೊಪ್ಪಳದ ಒಂದು ಕನಕಗಿರಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಶಿವರಾಜ್ ತಂಗಡಗಿ ಅವರು ಜೊತೆಗೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ತನ್ನ ಕ್ಷೇತ್ರದ ಒಂದು ಕೆಳಭಾಗದಲ್ಲಿ ನದಿ ಪಾತ್ರದಲ್ಲಿರ್ತಕ್ಕಂತಹ ಹಳ್ಳಿಗಳಿಗೆ ಇವತ್ತು ಬೆಳಗ್ಗೆ ಭೇಟಿ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ತಮ್ಮ ಕಾರ್ಯಕರ್ತರು ಮತ್ತು ರೈತರ ಜೊತೆ ಆ ಹೊಲಕ್ಕೆ ನುಗ್ಗಿರ್ತಕ್ಕಂತಹ ನೀರಿನ ಮಧ್ಯದಲ್ಲಿಯೂ ಕೂಡ ಅವರು ಪ್ಯಾಂಟ್ ಅನ್ನ ಮೇಲಕ್ಕೆ ಏರಿಸಿಕೊಂಡು ನಡ್ಕೊಂಡು ಹೋಗುವಂತ ಒಂದು ಕೆಲಸವನ್ನು ಮಾಡಿ ಆ ರೈತರ ಪಂಪ್ಸೆಟ್ಗಳೇನೋ ನೀರಿನಲ್ಲಿ ಮುಳುಗಡೆ ಆಗಿದ್ವು, ಅಂತಹ ನೀರಿನಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಪಂಪ್ಸೆಟ್ಗಳ ರೈತರ ಪಂಪ್ಸೆಟ್ಗಳನ್ನ ವೀಕ್ಷಣೆ ಮಾಡೋದರ ಜೊತೆಗೆ ಆ ಒಂದು ಭಾಗದಲ್ಲಿರ್ತಕ್ಕಂತಹ ರೈತರ ಭತ್ತ ನಾಟ್ಯ ಮಾಡಿರ್ತಕ್ಕಂಥ ಗದ್ದೆಗಳಿಗೂ ಕೂಡ ನೀರನ್ನು ನುಗ್ಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಆ ಎಲ್ಲೆಲ್ಲಿ ರೈತರಿಗೆ ನಷ್ಟ ಆಗಿದೆ ಆ ಒಂದು ಪ್ರದೇಶಗಳಿಗೆ ಭೇಟಿ ನೀಡುವ ಮುಖಾಂತರವಾಗಿ ರೈತರ ಸಮಸ್ಯೆಯನ್ನು ಆಲಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ರೈತರ ಜೊತೆ ಗ್ರಾಮದಲ್ಲಿ ಕೂಡ ಒಂದು ಮೀಟಿಂಗ್ ಮಾಡೋದ್ರ ಮುಖಾಂತರವಾಗಿ ರೈತರಿಗೆ ಒಂದು ಭರವಸೆ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅದೇನು ನಷ್ಟ ಆಗಿದೆ ಅದಕ್ಕೆ ಸರ್ಕಾರದ ಕಡೆಯಿಂದ ಏನು ಬರಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಿಸುವಂತ ಒಂದು ಕೆಲಸವನ್ನು ಮಾಡ್ತೀವಿ ಕೂಡ ಆ ಶಿವರಾಜ್ ತಂಗಡಗಿ ಅವರು ರೈತರಿಗೆ ಭರವಸೆ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅವರಿಗೆ ಏನೇನು ನಷ್ಟ ಆಗಿದೆ, ಜೊತೆ ಇನ್ನೊಂದಿಷ್ಟು ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯ ಕೂಡ ಭರ್ತಿ ಆಗಿರ್ತಕ್ಕಂಥದ್ದು, ಇನ್ನು ಒಳಹರಿವು ಕೂಡ ಬಹಳಷ್ಟು 2 ಲಕ್ಷ ಕ್ಯೂಸೆಕ್ಸ್ ಒಳಹರಿವು ಇರೋದ್ರಿಂದಾಗಿ ಇನ್ನು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನದಿ ಪಾತ್ರಕ್ಕೆ ಯಾರನ್ನೂ ಕೂಡ ಹೋಗದಂತೆ ಕೂಡ ರೈತರಿಗೆ ಆ ಶಿವರಾಜ್ ತಂಗಡಿಗೂ ಕೂಡ ಕಿವಿ ಮಾತನ್ನು ಹೇಳುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅಧಿಕಾರಿಗಳಿಗೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತ ಕೂಡ ನದಿ ಪಾತ್ರದಲ್ಲಿ ಮಾಡ್ಬೇಕಂತಂದು ಕೂಡ ರೈತರಿಗೂ ಮತ್ತು ಅಧಿಕಾರಿಗಳಿಗೆ ಹೇಳುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂತಂದ್ರೆ ದಿನದಿಂದ ದಿನಕ್ಕೂ ಕೂಡ ಈ ಒಂದು ಇದೇ ರೀತಿ ನದಿಗೆ ನೀರನ್ನ ಹೆಚ್ಚು ಬಿಡುವಂತ ಕೆಲಸವನ್ನು ಕೂಡ ಟಿಬಿ ಡ್ಯಾಮ್ ಮಾಡ್ತಕ್ಕಂಥದ್ದು. ಹೀಗಾಗಿ ಯಾಕಂದ್ರೆ ಹಿನ್ನೀರು ಕೂಡ ಮಲೆನಾಡು ಪ್ರದೇಶದಲ್ಲಿ ಬಹಳಷ್ಟು ಮಳೆ ಆಗಿದ್ರಿಂದಾಗಿ ನದಿಗೆ ನೀರನ್ನ ಬಿಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ನದಿ ಪಾತ್ರದಲ್ಲಿ ನದಿಯ ಹತ್ತಿರದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ನಂದಳ್ಳಿ, ಕಕ್ಕರಗೊಳ, ಬೆನ್ನೂರು ಮತ್ತು ಒಳೇನೂರು ಭಾಗದಲ್ಲಿರ್ತಕ್ಕಂಥ ರೈತರನ್ನ ಭೇಟಿ ಮಾಡುವ ಮುಖಾಂತರವಾಗಿ ಅವರಿಗೆ ನಷ್ಟದ ಒಂದು ಭರವಸೆ ನೀಡುವುದರ ಮುಖಾಂತರವಾಗಿ ಜೊತೆಗೆ ನದಿ ಪಾತ್ರದಲ್ಲಿ ಹೋಗದಂತೆ ಕೂಡ ಅವರಿಗೆ ಕಿವಿಮಾತ ಹೇಳುವಂತ ಒಂದು ಕೆಲಸವನ್ನು ಇವತ್ತು ಸಚಿವರು ಮಾಡಿದಂತ ಹೇಳಬಹುದು. ಹೇಮಕುಮಾರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.